ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಏನೆಲ್ಲ ಆಯಿತು ಅನ್ನೋದನ್ನ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಹೌದು, ನಿನ್ನೆ ಒಂದು ಕ್ಯಾಪ್ಟನ್ ಟಾಸ್ಕ್ ಆಗಿರ್ಬೋದು ಅಥವಾ ನಾಮಿನೇಷನಲ್ಲಿ ಸೇಫ್ ಮಾಡೋಕ್ಕಂತ ಆಗಿರುವಂಥ ಟಾಸ್ಕ್ಗಳಾಗಿರ್ಬೋದು ನಡೀತಾ ಇತ್ತು. ಬಟ್ ಇಲ್ಲಿ ನಾಮಿನೇಷನ್ಗೆ ಸೇಫ್ ಆಗೋ ಟಾಸ್ಕಲ್ಲಿ ಕಾವ್ಯ ಅವ್ರನ್ನ ಗಿಲ್ಲಿ ಅವರೆಲ್ಲೋ ಫೇವರಿಸಮ್ ಮಾಡ್ಕೊಂಡು ಉಳಿಸ್ಕೊಂಡ್ರು ಅನ್ನೋ ಮಾತುಗಳು ಹರಿದಾಡ್ತಿತ್ತು. ಅಂದರೆ ಮೊನ್ನೆ ಅಂದರೆ ಈ ಹಿಂದೆ ಬಿಟ್ಟ ಪ್ರೋಮೋದಲ್ಲಿ ಗೊತ್ತಾಗುತ್ತೆ, ಅಲ್ಲೆಲ್ಲೋ ಒಂದು ಅವರು ಫೇವರಿಸಮ್ ಮಾಡಿಲ್ಲ ಅನ್ನೋದು ನಮ್ಗೆ ನಿನ್ನೆ ಖಾತ್ರಿ ಆಯ್ತು. ಬಟ್ ನಿನ್ನೆ ಧನುಷ್ ಅವರು ಮತ್ತೆ ಕಾವ್ಯ ಅವರು ಅಂತ ಬಂದಾಗ ಗಿಲ್ಲಿ ಅವರೆಲ್ಲ ಒಂದ್ ಕಡೆ ಫೇವರಿಸಮ್ ಮಾಡಿದ್ರು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಧನುಷ್ ಅವರಿಗೆ ಕೊಟ್ಟಂತ ರೀಸನ್ ಏನಿದೆ ಅದು ಸ್ವಲ್ಪ ವ್ಯಾಲಿಡ್ ಅಂತ ಅನಿಸ್ತು. ಬಟ್ ಕಾವ್ಯ ಅವರಿಗೆ ಕೊಟ್ಟಂತ ಅವರು ವಾದ ಮಾಡಿದ ರೀತಿ ಯಾಕೋ ಸ್ವಲ್ಪ ಸರಿ ಇರ್ಲಿಲ್ಲ. ಆದ್ರೂ ಗಿಲ್ಲಿ ಅವರು ಧನುಷ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ರಕ್ಷಿತ್ ಅವರು ಫ್ಲಾಗ್ ಅನ್ನು ಎತ್ಕೊಂಡು ಅಲ್ಲಿ ವಿನ್ ಆಗ್ತಾರೆ. ಸೊ ಅದು ಕಟ್ಟ ಕಡೆ ಆ ಒಂದು ರೌಂಡ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಧನುಷ್ ಮತ್ತೆ ಕಾವ್ಯ ಅವ್ರನ್ನ ಅವ್ರು ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲಿ ಧನುಷ್ ಅವ್ರಿಗೆ ಕೊಟ್ಟಂತ ರೀಸನ್ ಯಾಕೋ ಸರಿ ಇರ್ಲಿಲ್ಲ. ಅವರು ಬೇರೆ ಏನೋ ಒಂದು ತಿರ್ಗಿಸಿ ಹೇಳುವಂತ ರೀಸನ್ ಅನ್ನ ಕೊಟ್ಟಿದ್ರು. ಬಟ್ ಕಾವ್ಯ ಅವ್ರಿಗೆ ಕೊಟ್ಟಂತ ರೀಸನ್ಗೆ ಕಾವ್ಯ ಅವ್ರು ಮಾಡಿದ ವಾದ ಸರಿಯಾಗಿರ್ಲಿಲ್ಲ. ಬಟ್ ಗಿಲ್ಲಿ ಅವ್ರು ನೋಡಿದ್ರೆ ಅಲ್ಲಿ ಧನುಷ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಒಂದ್ ಕಡೆ ಫೇವರಿಸಮ್ ಅಂತ ಅನಿಸ್ತು. ಆದ್ರೂ ಕೂಡ ಸ್ವಲ್ಪ ಅನಿಸ್ತಿದ್ರು ಕೂಡ ಗಿಲ್ಲಿ ಅವರು ಕಾವ್ಯವನ್ನ ಬಿಟ್ಟು ಕೊಡದೇ ಇರೋ ರೀತಿ ನೋಡಿದಾಗ ಎಲ್ಲರೂ ಹೇಳ್ತಿದ್ರೆ ವೀಕೆಂಡ್ಗೆ ಇದಕ್ಕೆ ಉತ್ತರ ಸಿಗ್ಬಹುದು ಅನ್ನೋದನ್ನ. ಸೊ ಮನೆಯವರ ಹಾಗೆ ಹೇಳ್ತಿದ್ದಾರೆ. ಆದ್ರೆ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಅವರಿಗೆ ಸಪೋರ್ಟ್ ಮಾಡುವಂತ ಜನರು ಇದಾರಲ್ಲ, ಗಿಲ್ಲಿ ಏನೇ ಮಾಡಿದ್ರು ಗಿಲ್ಲಿ ಹಾ ಅಂದ್ರು ಸೈ, ಗಿಲ್ಲಿ ಹೂ ಅಂದ್ರು ಸೈ ಅನ್ನೋ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡೋ ಜನರು ಗಿಲ್ಲಿ ಏನೇ ಮಾಡಿದ್ರು ಅದನ್ನು ಸರಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಟ್ ನಾವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡಾಗ ಈಗ ಗಿಲ್ಲಿ ನಮ್ಗೆ ಫೇವ್ರೇಟ್ ಆಗಿದ್ರೆ ಓಕೆ, ಗಿಲ್ಲಿ ಏನ್ ಮಾಡಿದ್ರು ತಮಾಷೆನ, ಏನ್ ಮಾಡಿದ್ರು ಸರಿನೇ ಅನಿಸುತ್ತೆ. ಬಟ್ ನಾವು ಓವರ್ ಆಲ್ ಬಿಗ್ ಬಾಸ್ ಅನ್ನ ನೋಡಿದಾಗ ಗಿಲ್ಲಿ ನಿನ್ನೆ ಮಾಡಿದ್ದು ತಪ್ಪು ಅಂತ ಅನಿಸ್ತು. ಇನ್ನು ನಾಮಿನೇಷನ್ ವಿಷಯ ಅಂತಲ್ಲ, ಬೇರೆ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ ಗಿಲ್ಲಿ ಅವರು ತುಂಬಾ ಕಾವ್ಯ ಅವ್ರನ್ನ ಸೇಫ್ ಮಾಡಕ್ ನೋಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಆ ಒಂದು ಕ್ಯಾಪ್ಟನ್ ಆಗಿರೋ ಸಿಕ್ಕಿರೋ ಕಾರಣದಿಂದ ಹಾಗಾಗಿ ಆ ಒಂದು ಚಾನ್ಸ್ ಅಲ್ಲಿ ಏನಿದೆ ಕಾವ್ಯ ಅವ್ರನ್ನ ತುಂಬಾ ಸೇಫ್ ಮಾಡಕ್ ನೋಡ್ತಿದಾರಾ ಅಂತ ಅನಿಸ್ತಾ ಇತ್ತು ಆ ಒಂದು ನಾಮಿನೇಷನ್ ಅಂತ ಬಂದಾಗ. ಬಟ್ ಇಲ್ಲಿ ಮತ್ತೊಂದು ಶಾಕಿಂಗ್ ಏನಪ್ಪಾ ಅಂದ್ರೆ, ಈಗ ಮನೇಲಿ ಓವರ್ ಆಲ್ ಏನ್ ಚಟುವಟಿಕೆ ಆಗ್ತಾ ಇತ್ತು ನಾಮಿನೇಷನ್ ಆದ್ಮೇಲೆ ಎಲ್ಲ ಸ್ಟಾರ್ಟಿಂಗ್ ಬೇರೆ ಏನೋ ವಾದಗಳಾಗಿರ್ಬೋದು ಅಥವಾ ಗಿಲ್ಲಿ ಮಾಡಿದ್ ಸರಿನಾ ತಪ್ಪ ಈ ತರ ಮಾತುಗಳಲ್ಲಿ ಆಡೋದಾಗಿರ್ಬೋದು. ಧನುಷ್ ಅವರು ಕೂಡ ಇದ್ದ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಧನುಷ್ ಅವ್ರಿಗೆ ಫಸ್ಟ್ ಏನಿತ್ತು, ಫಸ್ಟ್ ರಕ್ಷಿತ್ ಅವ್ರು ಕೊಟ್ಟಂತ ರೀಸನ್ ಕಾವ್ಯ ಅವರಿಗೆ ಅದು ವ್ಯಾಲಿಡ್ ಅಂತ ಅನಿಸ್ತಿಲ್ಲ ಅಂತ ಹೇಳಿದ್ರು. ಆದ್ಮೇಲೆ ಧನುಷ್ ಅವ್ರಿಗೆ ಅಂತ ಬಂದಾಗ ತುಂಬಾ ಕಾವ್ಯ ಅವರಿಗೆ ಗಿಲ್ಲಿ ಸೇವ್ ಮಾಡಿದ್ದು ಸರಿಯಲ್ಲ ಅನ್ನೋದು ಮಾತಾಡಿದ್ರು. ಸೊ ಅವ್ರಿಗೆ ಅಂತಲ್ಲ, ನಮಗೂ ನೋಡಿದಾಗ ಹಂಗೆ ಅನಿಸ್ತು, ಯಾಕೋ ಇದು ಕಾವ್ಯ ಅವ್ರನ್ನ ಬೇಕಂತ ಸೇಫ್ ಮಾಡಿದ ರೀತಿ ಇತ್ತು. ಸೊ ಹಾಗಾಗಿ ಕಾವ್ಯ ಅವ್ರನ್ನ ನಿನ್ನೆ ಸೇಫ್ ಮಾಡಿದಕ್ಕೆ ಎಲ್ಲಿ ಸಾಕಷ್ಟು ಡಿಸ್ಕಷನ್ಗಳಾಯ್ತು ಮನೆಯೊಳಗೆ. ಧ್ರುವಂತ್ ಮತ್ತೆ ಅಶ್ವಿನಿ ಅವರೀಗ ಒಂದೇ ಗ್ಯಾಂಗ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರೋದು. ಸೊ ಅಲ್ಲಿ ಧ್ರುವಂತ್ ಅವ್ರು ಮತ್ತೆ ಈಗ ನೆಗೆಟಿವ್ ಆಗಿ ಪೋರ್ಟ್ರೆ ಆಗ್ತಾ ಇದ್ದಾರೆ. ಈ ಹಿಂದೇನು ಅವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ನಾವು ನೋಡಿದ್ವೋ ಆ ಧ್ರುವಂತ್ ಮತ್ತೆ ಬಿಗ್ ಬಾಸ್ ಮನೇಲಿ ಇದ್ರೆ ಚಂದ ಆಗ್ತಿತ್ತು. ಬಟ್ ಅವರೆಲ್ಲೋ ಒಂದ್ ಕಡೆ ತಮ್ಮ ಆಟವನ್ನ ಆಡದೆ ಅಶ್ವಿನಿ ಅವ್ರ ಜೊತೆ ಕುತ್ಕೊಂಡು ಮನೆಯ ಕೆಲವೊಂದಿಷ್ಟು ವಿಚಾರಗಳನ್ನ ಅಲ್ಲಿ ಹಂಚಿಕೊಳ್ಳೋದು ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಿರ್ಬೋದು, ಅದು ಯಾಕೋ ಸ್ವಲ್ಪ ಈಗ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಧ್ರುವಂತ್ ಅವರು ತಮ್ಮ ಆಟವನ್ನ ಎಷ್ಟು ಹಾನೆಸ್ಟ್ ಆಗಿ ಆಡ್ತಿದ್ರು ಅಂತ ನಮ್ಗೆಲ್ಲರಿಗೂ ಗೊತ್ತು. ಆ ಮನೆಯಲ್ಲಿ ಸ್ವಲ್ಪ ಹಾನೆಸ್ಟ್ ಪರ್ಸನ್ ಅಂದ್ರೆ ಧ್ರುವಂತ್ ಅವರೇ ಆಗಿದ್ರು. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ್ಲೂ ಅಥವಾ ಯಾರೋ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡೋದಾಗಿರ್ಬೋದು, ಈ ತರ ಮಾಡಿದಾಗ ಧ್ರುವಂತ್ ಅವ್ರ ಆಟ ನಮ್ಗೆ ಚೆನ್ನಾಗಿ ಇಷ್ಟ ಆಗ್ತಾ ಇತ್ತು. ಇನ್ನು ಧ್ರುವಂತ್ ಅವರು ಈ ತರ ಮಾಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ಇದು ತುಂಬಾ ಅಶ್ವಿನಿ ಅವರೇ ಏನೋ ಮ್ಯಾನಿಪುಲೇಟ್ ಮಾಡಿದ್ರ ಅಥವಾ ಅಶ್ವಿನಿ ಅವ್ರಿಗೆ ಅಷ್ಟು ಬೇಗ ಯಾಕೆ ಧ್ರುವಂತ್ ಅವ್ರು ಕನೆಕ್ಟ್ ಆದ್ರು ಅನ್ನೋದು. ಬಟ್ ಇಲ್ಲಿ ಅಶ್ವಿನಿ ಅವ್ರದ್ದು ತಪ್ಪಿಲ್ಲ, ಅವ್ರ ಆಟವನ್ನು ಅವ್ರು ಆಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಧ್ರುವಂತ್ ಅವ್ರು ಏನೋ ಅವರ ಫುಟೇಜ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಶ್ವಿನಿ ಅವ್ರ ಜೊತೆ ಹೋಗ್ತಿದಾರ ಅಥವಾ ಅವ್ರ ವೈಬ್ ಈಗ ಮ್ಯಾಚ್ ಆಗ್ತಿದೆ ಅದು ಗೊತ್ತಿಲ್ಲ. ಬಟ್ ಧ್ರುವಂತ್ ಅವ್ರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಮನೆಯಲ್ಲಿ ಅವರ ಆಟವನ್ನ ಬಿಟ್ಟು ಅಶ್ವಿನಿ ಅವ್ರ ಜೊತೆ ಕೂತ್ಕೊಂಡು ಗಾಸಿಪ್ ಮಾಡೋದಾಗಿರ್ಬೋದು ಅಥವಾ ಮನೆ ಸದಸ್ಯರ ಬಗ್ಗೆ ಅವರೇ ಒಂದು ಕಮೆಂಟ್ ಅನ್ನ ಹೊಡೆಯೋದಾಗಿರ್ಬೋದು. ಎಕ್ಸ್ಪೆಷಲಿ ಗಿಲ್ಲಿ ಸೀಕ್ರೆಟ್ ರೂಮ್ ಇಂದ ಬಂದಾದ್ಮೇಲೆ ಗಿಲ್ಲಿ ಜೊತೆ ತುಂಬಾನೇ ಕ್ಲೋಸ್ ಆದಂತ ಧ್ರುವಂತ್ ಮತ್ತೆ ಅಶ್ವಿನಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಗಿಲ್ಲಿ ಅವರ ಬೆನ್ನ ಹಿಂದೆ ಮಾತಾಡೋದು ಅಥವಾ ಗಿಲ್ಲಿ ನಿನ್ನೆ ಆಡಿದಂತಂದ್ರೆ ನಾಮಿನೇಷನ್ ಟಾಸ್ಕ್ ಅಲ್ಲಿ ಮಾಡಿದಂತ ಕೆಲವೊಂದು ಕಾವ್ಯ ಅವ್ರನ್ನ ಸೇಫ್ ಮಾಡೋದಾಗಿರ್ಬೋದು ಅಥವಾ ರೀಸನ್ ಯಾವುದೇ ರೀಸನ್ಗೆ ಅವ್ನು ವ್ಯಾಲಿಡ್ ಅನ್ನ ಕೊಟ್ಟಿಲ್ಲ, ಯಾವ ವ್ಯಾಲಿಡ್ ರೀಸನ್ ನಾವು ನೋಡಿಲ್ಲ ಅನ್ನೋ ಮಾತುಗಳನ್ನ ಹೇಳೋದಾಗಿರ್ಬೋದು, ಈ ತರ ಮಾಡ್ತಿದ್ರು. ನಂಗೆ ಅನ್ಸುತ್ತೆ ಧ್ರುವಂತ್ ಅವರು ಅವರ ಮಾತನ್ನ ಅಲ್ಲಿ ಗಿಲ್ಲಿ ಅವ್ರ ಹತ್ರ ಹೇಳಿದ್ರೆ ಬೆಟರ್. ಯಾಕಂದ್ರೆ ಇಲ್ಲಿ ಬಂದು ಅಶ್ವಿನಿ ಅವ್ರ ಜೊತೆ ಅವರು ವಾದವನ್ನ ಅಥವಾ ಅವರು ಏನ್ ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೋ ಅದನ್ನೇ ಹೋಗಿ ಗಿಲ್ಲಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳಿದ್ರೆ ಗಿಲ್ಲಿನೂ ಕೇಳ್ತಿದ್ರು ಅಥವಾ ಗಿಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತಿದ್ರು ಅಥವಾ ಗಿಲ್ಲಿ ಆ ಒಂದು ಮಾತಿಗೆ ಉತ್ತರವನ್ನ ಕೊಡ್ತಿದ್ರು. ಬಟ್ ಇಲ್ಲಿ ಬಂದು ಅಶ್ವಿನಿ ಅವ್ರ ಜೊತೆ ಆಗಿರ್ಬೋದು ಅಥವಾ ಬೇರೆ ಮನೆ ಸದಸ್ಯರ ಜೊತೆ ಬಂದು ಅದನ್ನ ಡಿಸ್ಕಸ್ ಮಾಡೋದ್ರಿಂದ ಅಲ್ಲಿ ಗಿಲ್ಲಿ ಅವ್ರ ಮೇಲೆ ಇನ್ನೂ ಅವ್ರಿಗೆ ಒಂಥರ ಕೋಪ ಆಗಿರ್ಬೋದು ಅಥವಾ ಗಿಲ್ಲಿ ಮೇಲೆ ಇನ್ನೂ ಏನೋ ಒಂದು ಗಿಲ್ಲಿಯನ್ನ ಟಾರ್ಗೆಟ್ ಇಟ್ಕೊಳ್ಳೋದಾಗಿರ್ಬೋದು, ಈ ತರ ಆಗುತ್ತೆ. ಇಲ್ಲಿ ಮನೆಯವ್ರ ಸದಸ್ಯರದ್ದು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಒಬ್ಬರ ವಿಷಯವನ್ನ ಅವ್ರ ಹತ್ರ ಹೋಗಿ ಡೈರೆಕ್ಟ್ ಹೇಳಿದೆ ಬೇರೆಯವ್ರ ಹತ್ರ ಹೋಗಿ ಹೇಳುದು, ಆ ಬೇರೆಯವ್ರು ಹೋಗಿ ಅವ್ರ ಹತ್ರ ಹೇಳಿದಾಗ ಮತ್ತೆ ಅಲ್ಲಿ ಜಗಳ ಸ್ಟಾರ್ಟ್ ಆಗೋದು. ಈ ತರ ಅಲ್ಲಿ ಬಿಗ್ ಬಾಸ್ ಮನೇಲಿ ಈಗ ಏನಾಗ್ತಿದ್ರೆ ಎಲ್ಲರೂ ಫುಟೇಜ್ಗೋಸ್ಕರನೇ ಇಲ್ಲಿ ಆಟ ಆಡ್ತಿರೋದು.
ನಾನು ಕಾಣಿಸ್ಕೊಳ್ಬೇಕು, ನಾನು ಜನರಿಗೆ ಇಷ್ಟ ಆಗಬೇಕು, ಅದಕ್ಕೋಸ್ಕರ ಏನೋ ಬೇಕಾದರೂ ಮಾಡುವಂಥ ಅಂತ ಒಂದು ಕೆಪಾಸಿಟಿ ಅಥವಾ ಅಂತ ಒಂದು ಮೈಂಡ್ ಸೆಟ್ ಈಗ ಬಿಗ್ ಬಾಸ್ ಮನೇಲಿ ಇರುವಂಥದ್ದು. ಸೊ ಈಗ ಏನಾದರೂ ಫೈನಲ್ ಬಂತು, ಸೊ ಈಗ ಎಲ್ಲರೂ ತಮ್ಮ ಆಟವನ್ನು ಚೇಂಜ್ ಮಾಡುವಂಥ ಹೊತ್ತು ಇಷ್ಟು ದಿನ ಏನು ಆಡ್ಕೊಂಡು ಬಂದಿದ್ರು. ಸೊ ಈಗ ಮೈಂಡ್ ಗೇಮ್ ಜೊತೆ ಫಿಸಿಕಲ್ ಅಷ್ಟೇನು ಇಲ್ದಿದ್ರು ಕೂಡ ಮೈಂಡ್ ಗೇಮ್ ಆಗಿರ್ಬೋದು, ಅಥವಾ ಜನರನ್ನ ಹೇಗೆ ನನ್ನತ್ತ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಂತ ಒಂದು ಏನು ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಅಂತ ಒಂದು ಎಪಿಸೋಡ್ ಆಗುತ್ತೆ ಈ ಒಂದು ಎಪಿಸೋಡ್. ಅಂದರೆ ಈ 2 ವಾರ ಅವ್ರಿಗೆ ತುಂಬಾ ಮೇನ್ ಆಗುತ್ತೆ. ಯಾಕಂದ್ರೆ ಜನಗಳನ್ನ ಅವ್ರ ಹತ್ರ ಅಟ್ರಾಕ್ಟ್ ಮಾಡ್ಕೋಬೇಕು, ಜನರಲ್ಲಿ ಇನ್ನಷ್ಟು ಹತ್ರ ಆಗ್ಬೇಕು, ಇನ್ನೇನು ಫೈನಲ್ ಬಂತು ಆ ಥರ ಮೈಂಡ್ ಸೆಟ್ ಇರುತ್ತೆ. ಸೊ ಆ ಥರ ಮೈಂಡ್ ಸೆಟ್ ಇರ್ಬೇಕಾದ್ರೆ ಇವರು ಒಬ್ಬರ ಬಗ್ಗೆ ಇನ್ನೊಬ್ರು ಚಾಡಿ ಹೇಳ್ಕೊಂಡು ಅಥವಾ ಒಬ್ಬರ ಬಗ್ಗೆ ಇನ್ನೊಬ್ರು ಗಾಸಿಪ್ ಮಾಡ್ಕೊಂಡು ಹೋದಾಗ ಅಲ್ಲಿ ಕ್ಯಾಮ್ರಾ ಇರುತ್ತೆ, ಜನಗಳು ನೋಡ್ತಾರೆ, ಜನಗಳಿಗೆ ಅವರಿದ್ದ ಮೇಲೆ ಒಂದು ಪರ್ಸ್ಪೆಕ್ಟಿವ್ ಏನು ಚೇಂಜ್ ಆಗ್ಬೋದು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಲ್ಲ ಅನ್ಸುತ್ತೆ. ಧ್ರುವಂತವ್ರದ್ದು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಈಗ. ಸೊ ಹಾಗಾಗಿ ಈಗ ರಕ್ಷಿತ್ ಅವ್ರ ಜೊತೆ ಏನು ಹಿಂದೆ ವಾದಗಳಾಗಿತ್ತು, ಆಮೇಲೆ ರಕ್ಷಿತ್ ಅವ್ರ ತಾಯಿ ಬಂದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರು, ಓಕೆ ಪರವಾಗಿಲ್ಲ. ರಕ್ಷಿತ್ ಅವ್ರ ಜೊತೆ ಈಗ ಅವ್ರು ಆಲ್ಮೋಸ್ಟ್ ಚೆನ್ನಾಗಿದ್ದಾರೆ, ಅಂದ್ರೆ ಅವ್ರು ಮಾತಾಡಕ್ಕೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಅಂತ ಅನಿಸ್ತಾ ಇದೆ. ಹಾಗಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಅಶ್ವಿನಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇದು ಎಲ್ಲೋ ಒಂದ್ ಕಡೆ ಮಾಡಿದಾಗ ಧ್ರುವಂತ್ ಅವರ ನಿಜವಾದ ಬಣ್ಣ ಬಯಲಾಗೋದಂತ, ಅಂದ್ರೆ ನಿಜವಾದ ಬಣ್ಣ ಬಯಲಾಗುವಂಥದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಧ್ರುವಂತ್ ಅವ್ರು ಈ ಹಿಂದೆ ಈ ತರ ಇರ್ಲಿಲ್ಲ, ಬಟ್ ಮತ್ತೆ ಈಗ ಅವ್ರು ಗಾಸಿಪ್ ಮಾಡ್ತಿದ್ದಾರೆ ಅನ್ನೋದೇ ನಮ್ಗೆ ಶಾಕಿಂಗ್ ಆಗ್ತಿದೆ. ಯಾಕಂದ್ರೆ ಈ ಹಿಂದೆ ಅವ್ರು ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲವನ್ನ ನೇರವಾಗಿ ಹೇಳ್ತಿದ್ದಂತ ಧ್ರುವಂತ್ ಅವರು ಈಗ ಮತ್ತೆ ಅಶ್ವಿನಿ ಅವ್ರ ಜೊತೆ ಕುತ್ಕೊಂಡು ಅದಾಯ್ತು ಗಿಲ್ಲಿ ಹೀಗ್ ಮಾಡ್ದಾಗಿಲ್ಲ ಆ ತರ ಮಾಡಬಾರ್ದಿತ್ತು ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಇದೇ ವಿಷಯವನ್ನ ಗಿಲ್ಲಿ ಹತ್ರ ಅವ್ರು ಹೋಗಿ ಮಾತಾಡಿದ್ರೆ ಗಿಲ್ಲಿ ಕ್ಲಾರಿಟಿ ಕೊಡ್ತಿದ್ರು, ಬಟ್ ಅವ್ರು ಆ ತರ ಮಾಡಿದೆ ಅದನ್ನ ತಿರುಗಿಸಿ ಅಂತರ ಏನು ಅಶ್ವಿನ್ ಜೊತೆ ಅವ್ರ ಹತ್ರ ಮಾತಾಡೋದು, ಇದು ಮಾಡೋದ್ರಿಂದ ಅವರ ಒಂದು ಪರ್ಸನಾಲಿಟಿ ಜನಗಳಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ಟಾಸ್ಕ್ ಅಂದ್ರೆ ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ಬೇಕು ಅನ್ನೋದನ್ನ, ಅಂದ್ರೆ ಈ ವಾರ ಲಾಸ್ಟ್ ಕ್ಯಾಪ್ಟನ್ ಇದು. ಸೊ ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಅವರು ಡೈರೆಕ್ಟ್ ಫಿನಾಲೆಗೆ ಹೋಗ್ತಾರೆ. ಸೊ ಆ ಒಂದು ಆಪರ್ಚುನಿಟಿ ಯಾರಿಗೆ ಸಿಗ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇತ್ತು. ಬೇಕಾದಲ್ಲಿ ಗಿಲ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ಒಂದು ಫೈನಲ್ಗೆ ಹೋಗುವಂತ ಚಾನ್ಸ್ ಸಿಕ್ತು. ಹೌದು, ಯಾಕಂದ್ರೆ ಗಿಲ್ಲಿ ಅವರು ಡೈರೆಕ್ಟ್ ಆಗಿ ನಾಮಿನೇಷನ್ಗೆ ಹೋದಾಗ, ಅಂದ್ರೆ ಈಗ ಏನೇ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಅವ್ರು ಎಷ್ಟೋ ಸಲ ಅಲ್ಲಿ ನಾಮಿನೇಷನ್ ಅಲ್ಲಿ ಕಾಣಿಸ್ಕೊಂಡಿದ್ದು, ಬಟ್ ಈಗ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಈಗ ಒಂದು ಆಪರ್ಚುನಿಟಿ ಕೂಡ ಸಿಕ್ಕಿದೆ ಅವರಿಗೆ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗುವಂಥದ್ದು. ಸೊ ಹಾಗಾಗಿ ಫೈನಲ್ಗೆ ಗಿಲ್ಲಿ ಅವರು ಆಯ್ಕೆ ಆಗಿದ್ದಾರೆ, ಅಂದ್ರೆ ಕ್ಯಾಪ್ಟನ್ ಟಾಸ್ಕ್ಗೆ ಅವರು ಆಯ್ಕೆ ಆಗಿದ್ದಾರೆ. ಫೈನಲ್ ಅಲ್ಲಿ ಆಗುವಂತಹ ಕೊನೆಯ ಕ್ಯಾಪ್ಟನ್ಸಿಗೆ ಗಿಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಸೊ ಗಿಲ್ಲಿ ಅವ್ರ ಜೊತೆ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಬೇಕಿತ್ತು. ಯಾರಂದ್ರೆ ನಿನ್ನೆ ಟಾಸ್ಕ್ ವಿಚಾರ ಅಂದ್ರೆ ಅವ್ರು ರಾಜ ಆಗಿದ್ರೆ ಇನ್ನೊಬ್ರು ರಾಣಿಯನ್ನ ಆಯ್ಕೆ ಮಾಡ್ಬೇಕಿತ್ತು. ಎಲ್ಲರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು ಕಾವ್ಯ ಅವ್ರನ್ನ ಇವ್ರು ಆಯ್ಕೆ ಮಾಡ್ತಾರೆ ಅಥವಾ ರಕ್ಷಿತ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ. ಇಲ್ಲಿ ಗಿಲ್ಲಿ ಅವರ ಆಟ ಸ್ಟಾರ್ಟ್ ಆಯ್ತು. ಏನಪ್ಪಾ ಅಂದ್ರೆ ಮೈಂಡ್ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ರಾಶಿಕಾ ಅವ್ರ ಜೊತೆ ಮೈಂಡ್ ಗೇಮ್ ಮಾಡಿದ್ದಾರೆ, ಒಂದು ಕಾರ್ಡ್ ಬೋರ್ಡ್ ಅನ್ನ ಇಟ್ಕೊಂಡು. ಆ ಒಂದು ಮೈಂಡ್ ಗೇಮ್ ಯಾರಿಗೂ ಊಹೆ ಮಾಡೋಕ್ಕಾಗಿಲ್ಲ. ಸೊ ಅವರ ಮೈಂಡ್ ಗೇಮ್ ಅನ್ನ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ ಈ ಒಂದು ಅವರ ಕ್ಯಾಪ್ಟನ್ಸಿ ಓಟಕ್ಕೆ. ಸೊ ಅಲ್ಲಿ ನಮ್ಗೆ ಖಾತ್ರಿ ಆಗುತ್ತೆ ಗಿಲ್ಲಿ ಅವ್ರು ಏನೋ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಅಶ್ವಿನಿ ಅವ್ರನ್ನ ಚೂಸ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಅಲ್ಲಿ ಆಪ್ಷನ್ಸ್ ಇತ್ತು, ಕಾವ್ಯ ಅವ್ರನ್ನ ಚೂಸ್ ಮಾಡ್ಬೋದಿತ್ತು, ರಕ್ಷಿತ್ ಅವ್ರನ್ನ ಚೂಸ್ ಮಾಡಿದಿತ್ತು. ರಾಶಿಕಾ ಅವ್ರನ್ನ ಮಾಡಲ್ಲ, ಎಕ್ಸ್ಪೆಷಲ್ ರಾಶಿಕಾ ಅವ್ರು ಮತ್ತೆ ಅಶ್ವಿನಿ ಅವ್ರನ್ನ ಮಾಡಲ್ಲ ಅಂತಾನೆ ಕನ್ಫರ್ಮ್ ಇತ್ತು. ಯಾಕಂದ್ರೆ ಅವ್ರ ಜೊತೆ ಅವ್ರಿಗೆ ಅಷ್ಟೇನು ಅಟ್ಯಾಚ್ಮೆಂಟ್ ಇಲ್ಲ ಅಥವಾ ಜಗಳಗಳು ಅವ್ರ ಜೊತೆನೆ ಜಾಸ್ತಿ ಆಗಿರೋದು. ಸೊ ಇಲ್ಲಿ ಸ್ಪಂದನ, ಕಾವ್ಯ, ರಕ್ಷಿತಾ ಈ ಮೂರಲ್ಲಿ ಯಾರನ್ನಾದ್ರೂ ಅವ್ರು ಆಯ್ಕೆ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇತ್ತು. ಮೇನ್ಲಿ ಕಾವ್ಯ ಅವ್ರನ್ನ ಎಲ್ರಿಗೂ ಅನ್ಸಿತ್ತು ಕಾವ್ಯ ಅವ್ರನ್ನ ಆಯ್ಕೆ ಮಾಡೇ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ಕಾವ್ಯ ಅವ್ರನ್ನ ಅವ್ರು ಆಯ್ಕೆ ಮಾಡಲ್ಲ, ರಕ್ಷಿತಾ ಅವ್ರನ್ನ ಆಯ್ಕೆ ಮಾಡಲ್ಲ. ಎಲ್ಲರೂ ಅನ್ಕೊಂಡಿದ್ರು ರಕ್ಷಿತನ್ನ ಆಯ್ಕೆ ಮಾಡ್ತಾರೆ ಅಥವಾ ಕಾವ್ಯ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಶಾಕಿಂಗ್ ಅಲ್ಲಿ ಟರ್ನ್ ಆಗಿರೋ ವಿಷಯ ಅಂತ ಏನಂದ್ರೆ ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ಶಾಕಿಂಗ್ ಆಯ್ತು. ಅಶ್ವಿನಿ ಅವರು ಕೂಡ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ನಾಮಿನೇಟ್ ಆಗ್ತಾರೆ. ಹಾಗಾಗಿ ಅವರು ಇಬ್ಬರಲ್ಲಿ ರಾಜಾರಾಣಿ ತರ ಕೂತ್ಕೊಂಡಿರ್ತಾರೆ. ಇನ್ನು ನಿನ್ನೆ ಟಾಸ್ಕ್ ವಿಚಾರಕ್ಕಂತ ಬಂದಾಗ ಆ ಸ್ಪಂಜಿದೇನು ಪ್ರೋಮೋ ತೋರಿಸಿದಾಗ ನಮ್ಗೆ 100% ಅನ್ಸಿತ್ತು ಗಿಲ್ಲಿ ಫೇವರಿಸಮ್ ಮಾಡ್ತಿದ್ದಾರೆ. ಇದು ಕಾಣಿಸ್ತಿತ್ತು ನಮ್ಗೆ ಅಲ್ಲಿ ಗಿಲ್ಲಿ ಫೇವರಿಸಮ್ ಮಾಡ್ತಾ ಇರೋದು. ಯಾಕಂದ್ರೆ ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರು ಜಾಸ್ತಿ ಇದ್ರು ಕೂಡ ಕಾವ್ಯ ಅವ್ರನ್ನ ಸ್ವಲ್ಪ ನೀರು ಕಡಿಮೆ ಆಯ್ತು. ನಮ್ಗೆ ಪ್ರೋಮೋ ನೋಡಿದಾಗ ನಮ್ಗೆ ಹಂಗೆ ಅನಿಸ್ತು. ಬಟ್ ನಿನ್ನೆ ಗೊತ್ತಾಯ್ತು ಪ್ರೋಮೋ ನೋಡಿ ಏನು ಜಡ್ಜ್ ಮಾಡಬಾರ್ದು, ಪ್ರೋಮೋ ನೋಡಿ ಏನು ಹೇಳ್ಬಾರ್ದು ಅನ್ನೋದನ್ನ ಗೊತ್ತಾಯ್ತು. ಯಾಕಂದ್ರೆ ಆ ಪ್ರೋಮೋ ಅಲ್ಲಿ ಬಿಟ್ಟಿದ್ದ ರೀತಿ ನೋಡಿದಾಗ ಎಲ್ಲಿ ಕಾವ್ಯ ಅವ್ರನ್ನ ಫೇವರಿಸಮ್ ಮಾಡಿದ್ರು ಅನ್ನೋದಿತ್ತು. ಬಟ್ ಅಲ್ಲಿ ಫೇವರಿಸಮ್ ಮಾಡಿಲ್ಲ ಅಂತಲ್ಲ, ಕಾವ್ಯ ಅವ್ರನ್ನ ಸೇವ್ ಮಾಡಕ್ಕೆ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಿದ್ರು. ಬಟ್ ಅಲ್ಲಿ ಉಲ್ಟಾ ಹೊಡೆದೇನಪ್ಪಾ ಅಂದ್ರೆ ಟಾಸ್ಕ್ ವಿಚಾರಕ್ಕಂತ ಬಂದಾಗ ಸ್ಪಂದನ ಅವ್ರು ಯಾವ ರೀತಿ ಆಟ ಆಡಿದ್ರು, ಅಥವಾ ಈಗ ಕಾವ್ಯ ಅವರು ಬಕೆಟ್ ಅಲ್ಲಿ ಇದ್ದ ನೀರನ್ನ ಚೆಲ್ಲಿಕ್ ಹೋಗಿದ್ದಾರೆ, ಅಂದ್ರೆ ಬೇರೆಯವ್ರ ಬಕೆಟ್ ಅಲ್ಲಿ ಇದ್ದ ನೀರನ್ನ ಚೆಲ್ಲಕ್ ಹೋಗಿದ್ದಾರೆ. ಅಲ್ಲಿ ಸ್ಪಂದನ ಅವ್ರು ಆ ರೀತಿ ಮಾಡಿದ್ರು, ಅಲ್ಲಿ ಜಸ್ಟ್ ಅವ್ರು ಟಚ್ ಮಾಡಿದಷ್ಟೇ, ಆ ನೀರನ್ನ ಚೆಲ್ಲಕ್ ಹೋಗಿಲ್ಲ. ಸೊ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದು ಸ್ಪಂದನ ಅವ್ರಿಗೆ. ಸೊ ಇದೆಲ್ಲ ನೋಡ್ಕೊಂಡು ಆ ಜಡ್ಜ್ಮೆಂಟ್ ಅಲ್ಲಿ ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ತಾರೆ.
ಎಲ್ಲರ ಮೈಂಡಲ್ಲಿ ಏನಿತ್ತು, ಕಾವ್ಯ ಅವ್ರನ್ನ ಬಿಟ್ಕೊಡಲ್ಲ ಗಿಲ್ಲಿ ಅವರು. ನಾವು ನೋಡಿದಾಗ ಹಂಗೆ ಅನಿಸ್ತು, ಇದೇನಪ್ಪ ಕಣ್ಣಿಗೆ ಕಾಣಿಸ್ತಿದೆ ಆದ್ರೂ ಗಿಲ್ಲಿ ಅವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಕಾವ್ಯ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ ಅವರು ಅನ್ನೋದೊಂದು ಕೂಡ ನಮ್ಗೆ ತಲೆಯಲ್ಲಿ ಬಂದಿತ್ತು. ಪರ್ಸನಲ್ ನಂಗೆ ತಲೆಯಲ್ಲಿ ಬಂದಿದ್ದು, ಇಷ್ಟು ದಿನ ಆಟ ಆಡ್ಕೊಂಡು ಬಂದಿದ್ದ ಫ್ರೆಂಡ್ಶಿಪ್ ಬಗ್ಗೆ, ಅಂದ್ರೆ ಫ್ರೆಂಡ್ಶಿಪ್ ಏನು ಇಷ್ಟು ದಿನ ಇತ್ತು, ಸೊ ಆ ಫ್ರೆಂಡ್ಶಿಪ್ ಅನ್ನ ಬಿಟ್ಟು ಟಾಸ್ಕ್ ಬಗ್ಗೆ ಗಮನ ಕೊಡ್ಬೇಕಿತ್ತು ಗಿಲ್ಲಿ, ಆ ಥರ ಮೈಂಡ್ಗೆ ಬಂದಿತ್ತಂತೂ ಸತ್ಯ ಅದು. ಬಟ್ ಅಲ್ಲಿ ಪ್ರೋಮೋ ನೋಡಿದಾಗ ನಂಗೆ ಹಂಗೆ ಅನಿಸ್ತು. ಬಟ್ ಅಲ್ಲಿ ಆಟವನ್ನ ನೋಡಿದಾಗ ಕಾವ್ಯ ಅವ್ರನ್ನ ಸೇಫ್ ಮಾಡಿಲ್ಲ ಅವರು. ಎಲ್ಲೋ ಒಂದ್ ಕಡೆ ಕಾವ್ಯನ ಸೇಫ್ ಮಾಡ್ಬೋದು, ಸ್ಪಂದನ ಅವ್ರ ಬಕೆಟ್ ಅಲ್ಲಿ ಇದ್ರು ಕೂಡ ವಾದವನ್ನ ಮಾಡ್ಕೊಂಡು ಕಾವ್ಯ ಅವ್ರನ್ನ ಹೇಗಾದ್ರೂ ಸೇವ್ ಮಾಡ್ಬೋದು. ಗಿಲ್ಲಿ ಅವರ ವಾದಕ್ಕೆ ಯಾರು ನಿಲ್ಲೋಂಗಿಲ್ಲ, ಯಾಕಂದ್ರೆ ಈ ಹಿಂದೆ ಉಸ್ತುವಾರಿಗಳಾಗಿದ್ದೆ ಅವರಿಬ್ರು, ಅಶ್ವಿನಿ ಮತ್ತೆ ಗಿಲ್ಲಿ ಅವರು. ಹಾಗಾಗಿ ಸುದೀಪ್ ಸರ್ ಅವ್ರಿಗೆ ಪರ್ಸನಲಿ ಟಾರ್ಗೆಟ್ ತಗೊಂಡಿದ್ರೆ ಕ್ಲಾಸ್ ಅನ್ನ ತಗೊಳ್ತಿರ್ತಾರೆ ಅಶ್ವಿನಿ ಮತ್ತೆ ಗಿಲ್ಲಿ ಅವರ ಉಸ್ತುವಾರಿಗೆ. ಸೊ ಹಾಗಾಗಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರ ಈ ಉಸ್ತುವಾರಿಯಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದಿತ್ತು. ಸೊ ಅಶ್ವಿನಿ ಅವರು ಹೇಳಿದ್ರು, ಅವರೊಂಥರ ಹಠಮಾರಿ ಹೆಣ್ಣು ತರನೇ ಮಾಡ್ತಿದ್ರು. ಯಾಕಂದ್ರೆ ಆ ಒಂದು ಹಠ ಇದೆಯಲ್ಲ ಅಶ್ವಿನಿ ಅವ್ರಿಗೆ, ಅವರು ಡಿಸ್ಕಸ್ ಮಾಡಿ ಹೇಳೋದನ್ನ ಅವರೊಬ್ಬರೇ ನಿರ್ಧಾರ ತಗೊಂಡು ಹೇಳ್ತಾರೆ. ಸೊ ಅದು ಗಿಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ. ಅಲ್ಲಿ ಅವ್ರು ಕಾವ್ಯ ಹೆಸರನ್ನ ತಗೋತಾರೆ. ಸೊ ಅಲ್ಲಿ ಮತ್ತೆ ವಾದಗಳು ಸ್ಟಾರ್ಟ್ ಆಗುತ್ತೆ, ಮತ್ತೆ ಉಸ್ತುವಾರಿಯಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ. ಸೊ ಆದ್ರೂ ಕೂಡ ಮನೆಯವರೆಲ್ಲರೂ ಹೇಳ್ತಾರೆ, ನಿಮ್ಮ ಡಿಸಿಷನ್ ಏನು, ನಿಮ್ಮ ಡಿಸಿಷನ್ ಹೇಳಿ ಅನ್ನೋದು. ಸೊ ಹಾಗಾಗಿ ಮತ್ತೆ ಅವರ ಡಿಸ್ಕಷನ್ ಆದ್ಮೇಲೆ ಸ್ಪಂದನ ಅವರ ವಿನ್ ಆಗಿದ್ದಾರೆ, ಅಂದ್ರೆ ಸ್ಪಂದನ ಅವರ ಆ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಅವರ ನೀರು ಜಾಸ್ತಿ ಇದೆ ರಾಶಿಕಾ ನಂತರ ಅಂತ ಇದ್ದಾರೆ. ಸೊ ಎರಡೂ ಟಾಸ್ಕ್ ಅಲ್ಲಿ ಎರಡೂ ಒಂದು ಹಂತದಲ್ಲಿ ರಾಶಿಕಾ ಅವರ ನೀರು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರಾಶಿಕಾ ಮತ್ತೆ ಸ್ಪಂದನ ಅವರು ನಿನ್ನೆ ರೌಂಡ್ ಅಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ. ಇನ್ನು ಯಾರು ಆಯ್ಕೆ ಆಗ್ಬಹುದು ಅನ್ನೋದನ್ನ ನಾವು ಇವತ್ತು ನೋಡ್ಬೇಕು. ಯಾಕಂದ್ರೆ ಇವತ್ತು ಕೊಟ್ಟಿರೋ ಪ್ರೋಮೋದಲ್ಲಿ ಗೊತ್ತಿಲ್ಲ, ಇವತ್ತು ಕೊಟ್ಟಿರೋ ಪ್ರೋಮೋದಲ್ಲಿ ಧ್ರುವಂತ ಅಶ್ವಿನಿ ಒಂದು ಕಡೆ ಆದ್ರೆ ಗಿಲ್ಲಿ ಅವರು ಒಂದು ಕಡೆ ಆಗಿರ್ತಾರೆ. ಸೊ ಅಲ್ಲಿ ಕೆಲವೊಂದಿಷ್ಟು ಮಾತುಗಳು, ಜಗಳಗಳು, ಈ ತರ ಮಾತಾಡೋ ವಾದಗಳಾಗಿರ್ಬೋದು, ಧ್ರುವಂತ್ ಅವರು ಟಾಂಗ್ ಕೊಡೋ ರೀತಿ ಆಗಿರ್ಬೋದು ಗಿಲ್ಲಿ ಅವ್ರಿಗೆ. ಸೊ ಗಿಲ್ಲಿ ಅವ್ರು ಮತ್ತೆ ಅದಕ್ಕೆ ಇನ್ನೊಂದು ಟಾಂಗ್ ಕೊಡೋದಾಗಿರ್ಬೋದು, ಈ ತರ ಅಲ್ಲಿ ನಡೀತಾ ಇತ್ತು. ಸೊ ನೋಡ್ಬೇಕು ಇನ್ನು ಕ್ಯಾಪ್ಟನ್ ಯಾರು ಆಗ್ತಾರೆ. ಬಟ್ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಯಾರು ಕ್ಯಾಪ್ಟನ್ ಆದ್ರು. ಸೊ ಎಲ್ಲರೂ ಆಸೆ ಏನಪ್ಪಾ ಅಂದ್ರೆ ಗಿಲ್ಲಿ ಮತ್ತೆ ಕ್ಯಾಪ್ಟನ್ ಆಗ್ಬೇಕು, ಗಿಲ್ಲಿ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ಬೇಕು ಅನ್ನೋದು. ಸೊ ನೋಡ್ಬೇಕು ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರೆಲ್ಲ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ಬೋದು ಅನ್ನೋದು. ಇನ್ನು ನಿಮ್ಮ ಪ್ರಕಾರ ಯಾರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿಗೆ ಹೋಗಬೇಕು, ಯಾರು ಚೆನ್ನಾಗಿ ಆಟ ಆಡಿ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.